ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಲಾಗ್ ಬಂದು ನಾವು ನನ್ನ ಫ್ರೆಂಡ್ಸ್ ಎಲ್ಲ ಸೇರಿ ಕೇರಳ ಬಾರ್ಡ್ರಿಗೆ ಹೋಗೋಣ, ಕೇರಳ ಮತ್ತು ಕರ್ನಾಟಕ ಬಾರ್ಡ್ರಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಬಿಳಲಿ ಮೇಲೆ ನಾನಿನ್ನ ಕೈ ಬಿಡನು. ನಮಸ್ಕಾರ ದೊರೆ, ನಮಸ್ಕಾರ ಮಹಾಮಂತ್ರಿಗಳೇ, ಕ್ಷೇಮವೇನು? ಹೋಗೋಣ ಅಂತೇಳಿ ಗಾಡಿ ರೆಡಿ ಇತ್ತು. ಸೊ ಅಷ್ಟೊತ್ತಿಗೆ ಗಾಡಿ ಬಂತು. ಗಾಡಿ ಓನರ್ ಹಾಯ್ ನಮಸ್ಕಾರ. ನೋಡಿ, ನಮ್ಮ ಫ್ರೆಂಡ್ ಫೋನಿ ನಡ್ಕೊ ಬರ್ತಾ ಇದ್ದಾರೆ. ಸೊ ಹಾಗಂತ ಹೇಳಿ ಈಗ ನಾವು ಕೇರಳ ಬಾರ್ಡ್ರಿಗೆ ಮತ್ತು ಕರ್ನಾಟಕ ಬಾರ್ಡ್ರಿಗೆ ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡಿ ಸ್ವಲ್ಪ ಒಂದಷ್ಟು ಪ್ಲೇಸ್ಗಳ್ಗೆ ಹೋಗೋಣ ಅಂತೇಳಿ ಕೂಡ ಮಾತಾಡ್ಕೊಂಡಿದ್ವಿ. ನಾನು ಸರಿಯಾಗಿ ಹಾಕೊಂಡಿದ್ದಿಲ್ಲ, ಇನ್ನೊಂದೆಲ್ಲ ಐತೆ ನೋಡಿ. ಸೀಟ್ ಬೆಲ್ಟ್ ಹಾಕಕ್ ಬರಲ್ಲ. ಎಸಿಲ್ಲ ನೀನ್ ಅದಾಗಿದ್ರೆ ಹೀಗೆ ಅವನ ಜೊತೆ ಮಾತಾಡ್ತಾ ಹೊರಡ್ತಾ ಅಲ್ಲಿ ಸರ್ಗೂರ್ ಹ್ಯಾಂಡ್ ಪೋಸ್ಟ್ ಹತ್ರ ಒಂದು ಹೋಟೆಲ್ ಹತ್ರ ಗಾಡಿ ಹಾಕ್ಬಿಟ್ಟು ತಿಂಡಿ ಮಾಡ್ಕೊಳ್ಳೋಣ ಅಂತೇಳಿ ತಿಂಡಿ ಮಾಡೋಕ್ಕೆ ಅಂತ ಹೊರಟ್ವಿ ಅಲ್ವಾ. ಅದೊಂದು ಬ್ಯಾಲೆನ್ಸ್. ಕೂಡ ಒಂದೊಂದು ಪ್ಲೇಟ್ ದೋಸೆನ ಆರ್ಡ್ರ್ ಮಾಡಿದ್ವಿ. ದೋಸೆ ಕೂಡ ಬಂತು, ಚೆನ್ನಾಗೂ ಇತ್ತು ಕೂಡ. ಎಣ್ಣೆ ಮಾತ್ರ ಚೀರ್ಸ್ ಅಂತ ಇಟ್ಬಿಡೋದು. ಸ್ಮೈಲ್ ನೋಡು, ಸ್ಮೈಲ್. ಈ ಸ್ಮೈಲ್ಗೆ ಹುಡುಗಿರ್ ಬಿದ್ದು ಪಾರ್ಟಿ ಮಾಡ್ತಾ ನೈಟ್ ಮಲಗಿಲ್ಲ ಅಂತೇಳಿ ಕಾರಲ್ಲೇ ನಿದ್ದೆ ಹೊಡಿತಾ ಇದ್ದಾನೆ. ಸ್ವಾಮಿ, ನಮ್ಮ ಗೈಡ್ ಕೂಡ ಬಂದರು. ಸೊ ಅವ್ರನ್ನೂ ಗಾಡೀಲಿ ಅಡ್ಜಸ್ಟ್ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ಸೊ ಹೊರಡ್ತಾ ಫಸ್ಟು ಪ್ಲ್ಯಾನಿಂಗ್ ಬಂದು ಕಬಿನಿಗೆ ಹೋಗೋಣ ಅಂತೇಳಿ ಮಾತಾಡ್ತಾ ಇದ್ವಿ. ಸೊ ಕಬಿನಿ ಡ್ಯಾಮ್ಗೆ ಹೋಗೋಣ ಅಂತ. ಸೊ ಅಲ್ಲಿಂದ ಓಕೆ ಆಯಿತು. ಕಬಿನಿ ಡ್ಯಾಮ್ ಹತ್ರ ಬಂದ್ವಿ. ಸೊ ಡ್ಯಾಮ್ ಹತ್ರ ಬಂದು ಅವ್ರದ್ದು ನಮ್ಮ ಗೈಡ್ ಪರ್ಮಿಷನ್ ತೊಗೊಂಡ್ರು. ಅಂದರೆ ಕಬಿನಿ ಡ್ಯಾಮ್ ಮೇಲೆ ಬಿಡೋದಿಲ್ಲ ಆ್ಯಕ್ಚುಲಿ. ಸೊ ಆದರೂ ಕೂಡ ಅವ್ರ ಜೊತೆ ಮಾತಾಡ್ತಾ ಪರ್ಮಿಷನ್ ತೊಗೊಂಡು ಅಲ್ಲಿಂದ ಕಬಿನಿ ಡ್ಯಾಮ್ ಮೇಲೆ ಹೊರಟ್ವಿ. ಮಚ್ಚ ಮಚ್ಚ ಹಸು ನೋಡು. ನಮ್ಮ ಹತ್ರ ಇದೆ ಎರಡಿದೆಯಾ ಹಸು ಹಸು ಬ್ರೋ ಹಸು. ನಾನು ಕರೆಕ್ಟಾಗಿದ್ದೀನಿ. ನಿಮ್ಮ ಅಣ್ಣನಿಗೆ ಹೇಳು. ಓ ಹೆಣ್ಮಗು ಹೆಣ್ಮಗು. ನಿಮ್ಮ ಬ್ರದರ್ಗೆ ಹೇಳು. ನಾನು ಏನಾದ್ರು ತಪ್ಪ ಮಾತಾಡ್ದೆ. ಹಸು ನೋಡು ಹಸು ಒಂದೈ. ಇವ್ನು ಯಾರು ನಂತವು ಎರಡವೆ ಅಂತ ಹೇಳೋಂದವರು. ಬಿಟ್ಟಾಕಪ್ಪ ಈಗ ನೀರು ನೋಡಪ್ಪ. ಏನು ಯಾತವೂ ಇಲ್ಲ, ಎರಡು ಇರ್ತಾವೆ ಇರೋದು. ಕೆಂದಸ್ ಬ್ರೋ ನೋಡಿದೀವಿ ಬಿಡಪ್ಪ. ನೀನು ನೋಡಿದೀವಿ ಮನೆಗೆ ಬಂದಾಗ. ಯಾರು ಕೇಳಲ್ಲ. ಏನ್ರೋ ಮಾತಾಡ್ತಿದ್ದೀರಾ ನೀವೆಲ್ಲ? ಯೂಟ್ಯೂಬ್ ವಿಡಿಯೋ ಮಾಡ್ತಾ ಇದೀನಿ. ಸಭ್ಯಸ್ಥರು ಒಂಚೂರು ಫೇಸ್ ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲೇ. ಮೊಸ್ಲೆ ಬೇಟೆ ಎಲ್ಲಡಿ ಎಲ್ಲೆಲ್ಲಿ ಮೊಸ್ಲೆ ಹೋಯ್ತು. ಅಲ್ಲಿ ಹೋಯ್ತು ಮೊಸ್ಲೆ. ಮೊಸ್ಲೆನೇ ಇರ್ಬೋದು. ಅಲ್ಲಿ ಹೋಯ್ತಾ, ಅಲ್ಲಿ ಹೋಯ್ತಾ ನೋಡಲ್ಲಿ. ಮೊಸ್ಲೆನೇ ನೋಡ್ದೆ ನಾನು, ಬಟ್ ಮಕ್ಕ ಕಾಣಿಸ್ಲಿಲ್ಲ. ಹೋಯ್ತು ಅಲ್ಲಿ ನೋಡ್ದ. ಅಲ್ಲ, ಮೇ ಬಿ ನೀವು ಬಾತುಕೋಳಿ ನೋಡ್ಬಿಟ್ಟು ಮೊಸ್ಲೆ ಅಂತಿದ್ದೀರಾ ಏನೋ. ಮೊಸ್ಲೆನೇ ವಿಡಿಯೋ ರಿಪೀಟ್ ಮಾಡಿ. ವಿಡಿಯೋದಲ್ಲಿ ನೀರು ಮಾತ್ರ ಕಾಣಿಸ್ತು. ಮೇನ್ ಗೇಟ್ ಅಲ್ಲಿದೆ 4. ಅಲ್ಲಿ ಇನ್ನೊಬ್ರು ಫೋನ್ ಎತ್ತಿಲ್ಲ. ಆ ಮಧ್ಯದಲ್ಲಿ ನೀರಿದೆ ಅಲ್ವಾ, ಅಲ್ಲಿಗೆ ಹೋಗ್ಬೋದಿತ್ತು ಅಂಡರ್ಗ್ರೌಂಡ್ಗೆ. ಫೋನ್ ಎತ್ತಲಿಲ್ಲ ಅವರು ಡಬಲಿ. ಡ್ಯಾಮಲ್ಲಿ ಲೈಟಾಗಿ ನೀರನ್ನ ಓಪನ್ ಮಾಡಿದ್ದಾರೆ. ಸೊ ನೋಡ್ತಾ ಇರ್ಬೋದು ಯಾವ ರೀತಿ ಹೋಗ್ತಾ ಇದೆ ಅಂತ ನೀರು. ಸೊ ತುಂಬ ಚೆನ್ನಾಗಿತ್ತು ವ್ಯೂ. ಹಾಗೆ ಅಲ್ಲಿಂದ ಮುಂದೆ ಬಂದ್ವಿ. ನಮ್ಮ ಫ್ರೆಂಡ್, ನನ್ನ ಸಿಸ್ಟರ್ ಲಕ್ಷ್ಮಿ ಅವರು ನನಗೆ ತಾವರೆ ಹೋಗ್ಬೇಕು ಅಂತ ಹೇಳಿದ್ರು. ಅದಕ್ಕೆ ಕಿತ್ಕೊಳ್ಳೋಣ ಅಂತೇಳಿ ಗ್ರೂಪಲ್ಲಿ ಹುಡುಗರೆಲ್ಲ ಸೇರಿಕೊಂಡು ಆ ತಾವರೆ ಹೂವನ್ನ ಕೇಳೋಣ ಅಂತೇಳಿ ಪ್ಲ್ಯಾನ್ ಮಾಡ್ತಾ ಇದ್ವಿ. ಹೇಳ್ತೀನಿ, ಕಡ್ಡಿ ತಿರ್ಗಿಸ್ಲಾ. ಏ ದೊಡ್ಡದ್ ಕೇಳೋ ಚಿಕ್ಕದ್ ಬೇಡ. ಆಯ್ತು, ಕೊಕ್ಕೆ ಬಾಯಿಗೆ ನುಲಿ ನುಲಿ ಅದು ಹೂವೆ ಅಳಿಸ್ತವನಲ್ಲಪ್ಪ. ನೀವು ಸ್ಲಿಪ್ಪರ್ ಜಾರ್ತಾ ಹಿಡ್ಕಡೆ ಬ್ರೋ. ಆಯ್ತು, ಬೀಳಬೇಕಿನ್ನ
ಎತ್ತ ಎಸಿ ಹಂಗೆ ಮೇಲಕ್ಕೆ. ಅವನು ಬೇರೆ ಸೈಡ್ ಕೆಳಗೆ ನೋಡ್ತಾನೆ, ಬರುತ್ತಾ ಅದು ಬರೀ ಹೂ ಬರುತ್ತೆ, ಕಡ್ಡಿನೇ ಮುಗಿಲ್ಲ, ಗಟ್ಟಿ ಇರಲ್ಲ. ಕಡ್ಡಿ ಮುರೇ ಕಾಯ್ತಿಲ್ಲ. ತಿರ್ಗ್ಸ ಬಡಿದೆ ಹೂ ಸಂದಿಗೆ ಸಿಗಿಸ್ಕೊಂಡು ನೋಡು ಬರುತ್ತೆ. ತಿರ್ಗ್ಸಿ ಕಡ್ಡಿನ ಎತ್ಬೇಡ, ಕೊಕ್ಕೆ ಆಗ್ಬೇಕಲ್ಲ, ತಿರ್ಸಕ್ಕಾಗಲ್ಲ. ಇಲ್ಲ ಬಿಡಿ ಬಿಡಿ ಬನ್ನಿ ಬಪ್ಪ, ಹೆಂಗ ತಿರುಗಿಸ್ತಾರ ನೋಡಿ. ಈಗ ನೀವು ಇವ್ನು ಹಿಡ್ಕೊಳಕ್ಕಾಗಲ್ಲ ಗುರು, ನೀವು 3 ಜನ ಹೋಯ್ತೀರಿ ಒಳಗೆ. ನಾನ್ ಬೊಟ್ಟೆ ಬಿಡ್ತೀನಿ ಆಮೇಲೆ. ಅದಕ್ಕೆ ಟ್ರೈ ಮಾಡ್ಲಾ, ನೀನು ಅವ್ರನ್ನ ಹಿಡ್ಕಲ್ಲ. ಬನ್ರಿ ಅದಕ್ಕೆ ಟ್ರೈ ಮಾಡ್ಲಾ. ಮುಜ್ಜು ಬ್ರೋ ನೀವು ಮೇಲ್ ಹಿಡ್ಕೊಳ್ಳಿ. ಬನ್ನಿ ಬನ್ನಿ, ಇಲ್ಲಿ ಬನ್ನಿ ಬ್ರೋ ಹಿಟ್ಲರ್ ನೀವು ಎಲ್ಲ ಬಂದು ಇವ್ನ ಹಿಡ್ಕೊಳ್ಳಿ. ಮುಂದಕ್ಕೆ ಬರ್ಬೇಕು ನೀವು, ಇಲ್ಲಿ ಎರಡು ಕಳಕಳಿ. ಸಿದ್ದು ಫುಲ್ ವೆಯ್ಟ್ ಇಷ್ಟ ಇಲ್ಲ ಗುರು, ನಿಮ್ ಜೊತೆಗೆ ಬಂದ್ಬಿಡ್ತೀನಿ ಗುರು. ನಾನು ಯಾರಾದ್ರೂ ಕರ್ಕೊಂಡೋಗಿ ಸಾಕಾಡ್ತೀರ ಗುರು. ನನಗೇನು ಬೇಡ, ದಿನ ಒಂದೊಂದು ಟೈಮ್ ಮಟನ್ ಊಟ ಇಟ್ರಿ ಸಾಕು ಗುರು. ನನ್ನ ನಡೀತಾವ ಇರಪ್ಪ ಚಿನ್ನು, ಹಿಂಗಾರು ಇನ್ನು ಸ್ವಲ್ಪ ತಾಳ್ಮೆ ತಗೋ. ಅಳಿಸೇ ಬಿಟ್ಟ ಪಾಪ. ಹಿಟ್ಲರ್ ಬೈತಾ ಇದ್ದೆ. ಅದು ಗ್ರಿಪ್ಪು ಸಿಕ್ತಿಲ್ಲ, ಏನು ಸಿಕ್ತಿಲ್ಲ. ಕಿತ್ತ ಸೊಪ್ಪು ಎಲೆ ಕಟ್ಕೊಂಡು ಶೂಟಿಂಗ್ ತೆಗಿತ್ಯಾ? ಇರಪ್ಪ ಚಿನ್ನು, ಇಸ್ಕೊಬಾರ್ದು. ಎರಡು ಕೈಲಿ ನುಲಿತೀಯ ನೋಡು, ಹಿಡ್ಕಲ್ಲ. ಹೂವ ಬೆಳೆಸ್ಬೇಡಿ. ಎರಡು ಕೈಲಿ ಹಿಡ್ಕಲ್ಲ, ಎರಡು ಕೈಲಿ ಹಿಡ್ಕಲ್ಲ. ಇಲ್ಲ ಓಸಿಯ we got it. ಸಮೇತ ಮುಚ್ಚಿ ಎಲ್ಲೂ ಇದೆ. ಚಿತ್ತು ತೋರ್ಸಿ ನೋಡಿ, ಕಷ್ಟಪಟ್ಟು ಕಿತ್ತು. ವಿಡಿಯೋ ಮಾಡೋ ನೀಟಾಗಿ ಬರ್ಲಿ. ತವರೆ ಹೋಗಿ ಕಿತ್ಕೊಂಡು ಅಲ್ಲಿಂದ ಬಳ್ಳೆ ಕ್ಯಾಂಪ್ ಹತ್ರ ಹೋಗ್ತಾ ಇದ್ದೀವಿ. ಸೊ ನಾಗರಹೊಳೆ ಫಾರೆಸ್ಟ್ಗೆ. ಸೊ ಅಲ್ಲಿಂದ ಹರಟೆ ಹೊಡ್ಕೊಂಡು ಸಾಂಗ್ ಆಡ್ಕೊಂಡು ಎಲ್ಲ ಹೊರಡ್ತಾ ಇದ್ವಿ. ಸೊ ತುಂಬ ಚೆನ್ನಾಗಿತ್ತು. ಸೊ ಜಾಲಿ ಜಾಲಿ. ಬ್ರೋ ಗುಡ್ ಮಾರ್ನಿಂಗ್ ಬ್ರೋ, ಇವಾಗ ಎದ್ರ ನಿಮಗೇನೆ ವೇಟಿಂಗ್. ಟೀ ಇರಲ್ಲ, ಕಾಫಿ ಇರಲ್ಲ? ಫಾರೆಸ್ಟ್ ಒಳಗೆ ಎಂಟ್ರಿ ಆದ ತಕ್ಷಣ ನಮಗೆ ಫಸ್ಟು ಸ್ವಾಗತ ಮಾಡಿದ್ದು ಅಂದರೆ ಜಿಂಕೆಗಳು. ಜಿಂಕೆ ಮತ್ತು ಸಾರಂಗಗಳೆಲ್ಲ ರೋಡ್ ಸೈಡಲ್ಲಿ ಮೇಯ್ತಾ ಇದ್ವಿ. ನೋಡ್ತಾ ಇರ್ಬೋದು ಎಷ್ಟೊಂದು ಜಿಂಕೆಗಳು ಅಂದರೆ ತುಂಬ ಜಿಂಕೆಗಳು ರೋಡ್ ಸೈಡಲ್ಲಿ ಮೇಯ್ತಾ ಇದ್ವಿ. ಮತ್ತು 2 ಜಿಂಕೆ ಫೈಟ್ ಆಡ್ತಾಯಿತ್ತು. ಸೊ ಅದನ್ನ ನೋಡಿ ತುಂಬಾ ಖುಷಿ ಆಯಿತು. ಸೊ ನಾವು ಹೋಗಿದ್ದ ಉದ್ದೇಶ ಬಂದು ನಾವು ಹುಲಿ ನೋಡ್ಬೇಕಂತ ತುಂಬ ಆಸೆ ಇತ್ತು, ಆದರೆ ಹುಲಿ ಇರಲಿಲ್ಲ. ಸೊ ಹುಲಿ ಬಿಟ್ಟು ಆನೆ ಆಗಿರ್ಬೋದು ಮತ್ತು ಕೋತಿ, ಸುಮಾರು ಪ್ರಾಣಿಗಳನ್ನ ನೋಡಿಕೊಂಡು ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಸೊ ಹೋಗ್ತಾ ಇದ್ವಿ. ಸೊ ತುಂಬಾ ಸ್ಲೋವಾಗಿ ಹೋಗ್ತಾ ಇದ್ವಿ, ಆದರೂ ಕೂಡ ನಮಗೆ ಹುಲಿ ಕಾಣಿಸ್ಲೇ ಇಲ್ಲ. ನಮ್ಮ ಜೊತೆ ಬಂದಿದ್ದಂಥ ಕೋಚ್ ಅವ್ರ ಫ್ರೆಂಡ್ದು ಒಂದು ಕಾಫಿ ತೋಟ ಇತ್ತು. ಸೊ ಅದನ್ನ ನೋಡಿಕೊಂಡು ಒಂದು ರೌಂಡ್ ಹಾಕೊಂಡು ಬರೋಣ ಅಂತ ಹೋಗ್ತಾ ಇದ್ವಿ. ಸೊ ಅಷ್ಟೊತ್ತಿಗೆ ತುಂಬಾ ಚೆನ್ನಾಗಿತ್ತು. ಕಾಫಿ ತೋಟ ಕೂಡ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ, ನೋಡ್ತಾ ಇರ್ಬೋದು. ಸೊ ತುಂಬ ಚೆನ್ನಾಗಿತ್ತು ಕಾಫಿ ತೋಟ ನೋಡಿದ್ದು. ಮತ್ತು ಅಲ್ಲಿಂದ ನಾವು ಕೇರಳ ಬಾರ್ಡ್ರಿಗೆ ಹೋದ್ವಿ. ಕೇರಳ ಬಾರ್ಡ್ರ್ ಬಂದು ಈ ಕಡೆ ನಿಂತ್ಕೊಂಡ್ರೆ ಕರ್ನಾಟಕ, ಆ ಕಡೆ ಬಂದು ಕೇರಳ. ಸೊ ಅದಕ್ಕೆ ದೋಣಿಲಿ ಹೋಗ್ಬೇಕಾಗುತ್ತೆ ಅಲ್ಲಿಗೆ. ಸೊ ನಾವು ನಮ್ಮ ಫ್ರೆಂಡ್ ಎಲ್ಲ ಡಿಸೈಡ್ ಮಾಡಿ ಹೋಗೋಣ ದೋಣಿಲಿ ಅಂತೇಳಿ ನಾವು ಫ್ರೆಂಡ್ಸ್ ಎಲ್ಲ ಹತ್ತಿದ್ವಿ. ಕೇರಳಕ್ಕೆ ಹೋಗ್ತಾ ಇದ್ದೀವಿ ಈಗ. ಹೀಗೆ ದೋಣಿಲಿ ಹೋಗ್ಬೇಕಾದ್ರೆ ಒಬ್ರಿಗೆ ಬಂದು 10 ರೂಪಾಯಿ ಚಾರ್ಜ್ ಮಾಡ್ತಾರೆ. ಸೊ ಈ ದಡದಿಂದ ಆ ಕಡೆ ದಡಕ್ಕೆ ದಾಟಲಿಕ್ಕೆ. ಸೊ ಅದೇನು ಬ್ಯಾಟ ಒಟ್ಟನ್ನ ಹಿಂಗೆ ತೋರಿಸ್ತಿದ್ದೀರಾ ಬ್ಯಾಟ್ ಥರ? ನಂತರ ಕೇರಳಕ್ಕೆ ಬಂದು ಅಲ್ಲಿಂದ ಒಂದಷ್ಟು ದೂರ ವಾಕ್ ಮಾಡೋಣ ಅಂಥೇಳಿ ಕೇರಳದಲ್ಲಿ ಒಂದಷ್ಟು ದೂರ ವಾಕ್ ಮಾಡಿಕೊಂಡು ಫ್ರೆಂಡ್ ಜೊತೆ ಮಾತಾಡ್ಕೊಂಡು ಬಂದ್ವಿ. ಸೊ ಹೋಗ್ತಾ ಇರಬೇಕಾದ್ರೆ ಹಂಗೆ ನಮ್ಮ ಕೋಚ್ ಜೊತೆ ಮಾತಾಡಿಕೊಂಡು ಫ್ರೆಂಡ್ಸ್ ಜೊತೆ ಹರಟೆ ಹೊಡಿತಾ ಇದ್ವಿ. ಹಾಕಿ ಕೇರಳ ಬಸ್ಸು ಎಲ್ಲ ಇಡಿ. ಇಲ್ಲಿಗೆ ಅವನು ಎಂತಕ್ಕೆ ಬರ್ತಾನಂತೆ? ನೀನು ಕೊಡ
ಅಲ್ಲಿಂದ ಅಲ್ಲಿಗೆ ಹೋಗ್ಬೇಕಲ್ಲ ಅದಕ್ಕೆ ಎಲ್ಲಿಂದ ಎಲ್ಲಿಗೆ ಹೇಳಿ? ಕರ್ನಾಟಕಕ್ಕೆ ಹೋಗ್ಬೇಕಲ್ಲ ತಿರ್ಗಾ ಹಾಂ ಕುಡಿಯಕ್ ನಮ್ಮ ಹತ್ರಕ್ಕೆ ಬರ್ಬೇಕಾ? ಇನ್ನೇ ಅದನ್ನೇ ಹೇಳ್ತಾರ ನಿನಗೆ. ಹೇಳಿದ್ದು ಕನ್ನಡ ಬರ್ತದ ನಮಗೆ ಅಂತ. ಕೇರಳದಲ್ಲಿ ಎಣ್ಣೆ ಸಿಗಲ್ಲ ಅಂದ್ಬಿಟ್ಟು ಈಗ ಯಾರು ಇಲ್ಲಿ ಅದಕ್ಕೆ ತೆಪ್ಪದಲ್ಲಿ ಕೇರಳದಿಂದ ಕರ್ನಾಟಕ ಬಂದು ತಗೊಳ್ಳೋದು. ಜನ ಬಂದ್ರು ಅಲ್ಲಿ ಕೇರಳಕ್ಕೆ ಹೋಗಿ ಒಂದೆರಡು ರೌಂಡ್ ಹಾಕೊಂಡು ಒಂದಷ್ಟು ದೂರ ಮಾಡ್ಕೊಂಡು ಬಂದ್ವಿ. ವಾಪಸ್ ತಿರ್ಗಾ ನಾವು ಕರ್ನಾಟಕಕ್ಕೆ ಹೋಗ್ತಾ ಇದ್ವಿ. ಸೊ ನಮ್ಮೂರು ನಮ್ಮಿದು ಅಂತಂದರೆ ನಮ್ಮ ಹತ್ರ ಹೆಮ್ಮೆ ಆಗುತ್ತೆ. ನೆಕ್ಸ್ಟ್ ನಾವಿರೋಂಥ ಪ್ಲೇಸ್ ಬಂದು ಅದು ಬಂದು ನಿಮಗೆ ಈ ಕಡೆ ಕರ್ನಾಟಕ ಆ ಕಡೆ ಕೇರಳ ಮಧ್ಯದಲ್ಲಿ ರಿವರ್ ಇತ್ತು. ಆದರೆ ಇಲ್ಲಿ ಬಂದು ಆ ಕಡೆ ಕೇರಳ ಈ ಕಡೆ ಕರ್ನಾಟಕ ಮಧ್ಯದಲ್ಲಿ ಸೇತುವೆ ಇದೆ. ಸೊ ಆ ಕಡೆ ಈ ಕಡೆ ಈಗ ಸೇತುವೆ ದಾಟಿದ್ರೇ ಕೇರಳಕ್ಕೆ ಹೋಗ್ತೀವಿ. ಸೊ ನೀವು ನೋಡ್ತಾ ಇರ್ಬೋದು ಇಲ್ಲೇ ಬೋರ್ಡ್ ಹಾಕಿದ್ದಾರೆ ಬಾವಲಿ ಅಂತ. ಸೊ ನಾವು ನಮ್ಮ ಕಾರ್ನ ಪಾರ್ಕಿಂಗ್ ಮಾಡಿ ಅಲ್ಲಿಂದ ಹೊರಟ್ವಿ. ಸೊ ನೋಡ್ತಾ ಇರ್ಬೋದು ಕೆಳಗಡೆ ನೀರು ಹರಿತಾ ಇದೆ, ಮೇಲ್ಗಡೆ ಸೇತುವೆ ಇದೆ. ಆ ಸೇತುವೆ ಮೇಲೆ ನಾವು ಹೋಗ್ತಾ ಇರೋಂಥದ್ದು. ಈಗ ನಾವು ಕೇರಳಕ್ಕೆ ಹೋಗೋಣ. ಸೊ ಕೇರಳಗೆ ಮತ್ತೆ ಸೇತುವೆ ಮೂಲಕ ಹೋಗಿ, ಸೊ ದೋಣಿ ಮೂಲಕ ಹೋಗಿದ್ವಿ, ಈಗ ಸೇತುವೆ ಮೂಲಕ ನಡ್ಕೊಂಡು ಒಂದು ವಾಕ್ ಮಾಡಿಕೊಂಡು ಬರೋಣ ಬನ್ನಿ. ಕೇರಳದಲ್ಲಿ ಇನ್ನೊಂದು ವಿಶೇಷತೆ ಏನಂತಂದರೆ ಅಲ್ಲಿನ ಪೊಲೀಸ್ಗಳು ಅಷ್ಟೇ ಶಿಸ್ತುಬದ್ಧವಾಗಿರ್ತಾರೆ, ಕಾನೂನನ್ನು ಅಷ್ಟು ಪರಿಪಾಲಿಸ್ತಾರೆ. ಬುಜ್ಜಿಬ್ರೋ ಜೊತೆ ಕೆಳಗಡೆ ಕಬಿನಿ ರಿವರ್ ಹರಿತಾ ಇತ್ತಲ್ಲ, ಸೊ ಆ ಪ್ಲೇಸ್ಗೆ ಹೋಗೋಣ ಅಂತೇಳಿ ಅವ್ರನ್ನ ಕೇಳಿದ್ವಿ. ಸೊ ಸರಿ ಆಯಿತು ಹೋಗೋಣ ಅಂತೇಳಿ ಇಲ್ಲಿ ಹೋಗ್ತಾ ಇದೀವಿ. ಸೊ ತುಂಬ ಚೆನ್ನಾಗಿತ್ತು, ನೀರು ಕೂಡ ತುಂಬ ಹರಿತಾ ಇತ್ತು ಸ್ಟ್ರೈಟು. ಸೊ ಅಲ್ಲಿ ಇನ್ನೂ ಜಾಸ್ತಿ ವಾಟ್ರ್ ಬರುತ್ತಂತೆ. ಸೊ ಅವ್ರು ನಿಂತಿರೋ ಲೆವೆಲಿಂದ ಮೇಲೆ ಇನ್ನೂ ಜಾಸ್ತಿ ನೀರು ಹರಿಯುತ್ತೆ. ನಾವು ಹೋಗ್ಬೇಕಾದ್ರೆ ಕಮ್ಮಿ ಇತ್ತು. ಸೊ ಅಂತೇಳಿ ಅವ್ರನ್ನ ಜೊತೆ ಮಾತಾಡ್ತಾ ಹೋಗೋಣ ಅಂತೇಳಿ ಹೊರಟ್ವಿ. ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಇಳಿಸ್ತೀನಿ ಕೋತಿನ ಕಿತ್ಕೊಂಡಾದ್ಮೇಲೆ ಏನೇ ಕಿತ್ಕೊಳ್ಳೋದು ಹತ್ರ. ಹಾಂ 25,000 ಕೊಡುತ್ತೆ. ಯಾಕೆ ತಲೆಗೆಡ್ಸೋದು? ಬಾರಲ್ಲ ಒಂದು ಮೀನು ಹಿಡಿ ಬಾರ. ಈಜು ಆ ಕಡೆ ಅಲ್ಲಿ ಹೋಗ್ಬೋದಾ? ಆ ಕಡೆ ಹೋಣ. ನಾವು ಮತ್ತೆ ನಮ್ಮ ಗೈಡ್ ಹೋದ್ಮೇಲೆ ಹಿಂದೆಗಡೆ ನಮ್ಮ ದೋಸ್ತಗಳು ಬಂದರು, ಇಬ್ಬರು ಕೂಡ ಬರ್ತಾ ಇದ್ದಾರೆ. ಸೊ ಅಲ್ಲಿಂದ ನಾವು ಸ್ವಲ್ಪ ಕಪ್ಪೆ ಮರಿ ನೋಡಿ, ಕಪ್ಪೆ ಮರಿ ಚಲೋ. ಎಷ್ಟೊಂದು ಮರಿ ಇದೆ ಕಪ್ಪೆದು. ಕಪ್ಪೆ ಮರಿ ನೋಡು, ದಡದಲ್ಲಿ ನಿಂತ್ಕೊಂಡು ಮಲ್ಕೊಂಡು ಒದ್ದಾಡ್ತಾವ. ಲೇ ಹೋಗ ಈಜುಡಿಯೋ ಹಿಟ್ಲರ್ ಹಿಟ್ಲರ್. ಅಲ್ಲಿ ಜನ ಇದ್ದಾರೆ. ಸೊ ಅಲ್ಲಿ ಹೋಗೋಣ ಅಂತೇಳಿ ಹೋಗ್ತಾ ಇದೀವಿ. ಹಾಂ ನಿನ್ನ ಕೆಲಸ ಅವ್ರಿಗೆ ಬಂದಾಗ ವಾಕ್ ಹೋಗ್ಬೇಕು, ರೌಂಡ್ ಹಾಕೊಂಡು. ಫಿಶಿಂಗ್ ಮಾಡ್ತಾರೆ, ಫಿಶಿಂಗ್ ಮಾಡ್ತಾರೆ, ಅಳತೆ ಮಾಡ್ತಿದ್ದಾರೆ. ಹಾಂ ಎಲ್ಲ ಹಾಳಾಗ್ತಾ ಇದೆ. ಫಿಶಿಂಗ್ ಮಾಡ್ತಾ ಇದ್ದಾರಾ? ಅದೇನದು ಕಡ್ಡಿ ಇಟ್ಕೊಂಡು ಇಲ್ಲಿಂದ ಇಲ್ಲಿಗೆ 90 ಅಡಿ, ಈ ಹೈಟ್ಗೆ 90 ಅಡಿ ಇದೆಯಾ? ಇದು ಕರ್ನಾಟಕ, ಆ ಕಡೆ ಕೇರಳ. ಸೆಂಟ್ರಲ್ಲಿ ಸೇತುವೆ ಐತೆ. ಇವನು ಸೆಂಟ್ರವನು. ಈಗ ಇವನು ಕರ್ನಾಟಕದಲ್ಲವನೇ. ಆ ಕಡೆ ಹೋದ್ರಂತ ಈಗ ಅಲ್ಲೇ ರೌಂಡ್ ಹಾಕೋ ಬಂದಿದ್ದೀವಿ. ಬರ್ತಾ ನಮ್ಮ ಗೈಡ್ ಹೇಳಿದರು ಆನೆ ಕಾಡಲ್ಲಿ ಮೇಯಕ್ಕೆ ಹೋಗಿರುತ್ತೆ, ಸೊ ಸಂಜೆ ಈವ್ನಿಂಗ್ ಬರುತ್ತೆ ಅಂತ. ಸೊ ಅಂತೂ ಇಂತೂ ಈವ್ನಿಂಗ್ ಆಯಿತು. ಸೊ ಅದನ್ನು ನೋಡೋಣ ಅಂತ ಹೇಳಿದೆ ಹೊರಡ್ತಾ ಇದ್ವಿ. ಅಷ್ಟೊತ್ತಿಗೆ ದೂರದಿಂದನೇ ನಮಗೆ ಆನೆ ಕಾಣಿಸ್ತು. ಸೊ ನೋಡ್ತಾ ಇರ್ಬೋದು ಆನೆಗಳು ಬಂದು ಆಲ್ರೆಡಿ ನಿಂತಿವೆ ಕ್ಯಾಂಪಲ್ಲಿ. ಸೊ ಅದಕ್ಕೆ ಫುಡ್ ಕೊಡ್ತಾಯಿದ್ರು. ಸೊ ನಾವು ಪರ್ಮಿಷನ್ ಕೇಳೋಣ ಅಂತೇಳಿ ನಮ್ಮ ಮುಜುಬ್ರೋಗೆ ಹೇಳಿದ್ವಿ, ಅಂದರೆ ನಮ್ಮ ಗೈಡ್ಗೆ ಹೇಳಿದ್ವಿ. ಸೊ ಆಯಿತು ಅಂತೇಳಿ ಅವರು ಪರ್ಮಿಷನ್ ಕೇಳೋಕ್ಕೆ ಅಂತ ಒಪ್ಕೊಂಡ್ರು. ಸೊ ಅದ್ರ ಹತ್ರ ಹೋಗೋಕ್ಕೆ ಅಂತ. ಸೊ ಆದರೂ ಯಾರಿಗೂ ಕೂಡ ಪರ್ಮಿಷನ್ ಇಲ್ಲ ಆ್ಯಕ್ಚುಲಿ ಅಲ್ಲಿ ಹೋಗೋಕ್ಕೆ. ಸೊ ಅದಕ್ಕೋಸ್ಕರನೇ ನಾವು ಅವ್ರನ್ನ ಮುಂಚೆನೇ ಹೇಳಿದ್ವಿ ಅವ್ರಿಗೆ ಹತ್ತಿರದಲ್ಲಿ. ಸೊ ಹುಲಿ ಯಾರು ನೋಡಲಿಲ್ಲ, ಆದರೆ ಆನೆ ಏನಾದ್ರು ನೋಡ್ಕೊಬರೋಣ ಅಂತೇಳಿ ಅವ್ರ ಜೊತೆ ಹೊರಟ್ವಿ. ಸೊ ಹತ್ರ ಯಾರಿಗೂ ಪರ್ಮಿಷನ್ ಇಲ್ಲ ಬಿಡಲಿಕ್ಕೆ. ಸೊ ದೂರದಲ್ಲೇ ನಿಂತ್ಕೊಂಡು ಅದ್ರ ಜೊತೆ ಒಂದಷ್ಟು ಫೋಟೋಸ್ಗಳು ತೆಗೆಸ್ಕೊಂಡು ವೀಡಿಯೋ ಮಾಡ್ಕೊಂಡು ಬಂದ್ಬಿಟ್ವಿ. ಹೋಗಿದ್ದೆ ಹೊರಡು ಯಾರು ನಿಮ್ಮ ಮನೆಗೆ ಹೋಗಿ
ಸುತ್ತಾಡ್ತಾ ಕೊನೆಗೆ ಹೊಟ್ಟೆ ಎಲ್ಲ ತುಂಬ ಹಸಿತಾ ಇತ್ತು. ತುಂಬ ಜನಕ್ಕೆ ಮಧ್ಯಾಹ್ನದಿಂದ ಊಟ ಮಾಡಿರಲಿಲ್ಲ. ಸೊ ಇದರಿಂದ ತಾರ್ಕೆ ಡ್ಯಾಮ್ಗೆ ಹೋಗಿ ಫ್ರೆಶ್ ಫಿಶ್ನ ತಿಂದ್ಕೊಂಡು ಅಲ್ಲಿಂದ ಹೊರಟ್ವಿ. ಯಾಕೆ ಇಲ್ಲಿಂದ ಕಷ್ಟಪಟ್ಟಿರಿ?